ಅತ್ತೆ ಮನೆಗೆ ಹೋದ ತಕ್ಷಣ ಅಮ್ಮನ ಮರ್ತೇ ಬಿಟ್ನಾ ಅಂತ ಇವನು ಕಾಲೇ ಪಿಕ್ ಮಾಡ್ತಾ ಇಲ್ವಲ್ಲ. ಏನಾಗಿದೆ ಇವನ್ ಫೋನ್ಗೆ? 10 ನಿಮಿಷ ಬಿಟ್ಟು ಆಮೇಲೆ ಮಾಡ್ತೀನಿ. ಬಿಡೆ ಅಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ರೆಡಿ ಮಾಡೋವರೆಗೂ ನೀವಿಬ್ರು ಸೋಫಾ ಮೇಲೆ ಕೂತಿರ್ಬೇಕಂತೆ. ಏನು ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದಿಲ್ಲ ಏನ್ ಕತೆ? ಬಾವಾ, ನೀವು ಈ ಮನೆ ಅಳಿಯ ಅಂದ್ರೆ ಈ ಮನೆ ಬೆಳಕು, ನಮ್ಮ ಅಕ್ಕನ ಜೀವನಕ್ಕೆ ದಾರಿ ದೀಪ. ನಿಮ್ಗೆ ಇಷ್ಟು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಕುತ್ಕೊಳ್ಳಿ ಕುತ್ಕೊಳ್ಳಿ. ತೊಳಿ ಬಾವಾ. ನಿಂಗೆ ಯಾಕೋ ಅತಿ ಆಯ್ತು ಅನ್ಸ್ತಿಲ್ವನೆ? ಕೋಕಿಲ ನಿಕ್ಕಿಲ್ಲ ಅಂದ್ರೆ ಸುಮ್ನೆನಾ? ಚಿಕ್ಕೊಳ್ಳಿ ಬಾಬಾ. ಹೋಮ್ ಮೇಡ್ ಪಾಪಡ್ ತಿನ್ನಿ, ಮಜ್ವಾಗಿರುತ್ತೆ. ಕೊಟ್ಟಿದ ಕೆಲಸ ಮಾಡು ಅಂದ್ರೆ ಮಾತ್ರ ಆಗಲ್ಲ, ಉಳಿದಿದ್ದೆಲ್ಲ ಮಾಡ್ತೀರಾ. ತಲೆ ಹರಟೆ ಸಾಕು, ಹೋಗಿ ಊಟಕ್ಕೆ ಎಲೆ ತಗೊಂಬನ್ನಿ. ನಿಮಗೆ ಹೊಟ್ಟೆ ಉರಿ. ನಿಮ್ಮ ಮನೇಲಿ ಎಲ್ಲರೂ ಫುಲ್ ಜಾಲಿ ಅಲ್ವಾ? ಖುಷಿ ಆಗುತ್ತೆ ನೋಡಕ್ಕೆ. ತಗೊಳ್ಳಿ, ನೀವು ತಿನ್ನಿ. ಬೇಡ, ನೀ ತಿನ್ನಿ. ತುಂಬಾ ಚೆನ್ನಾಗಿದೆ. ಇದು ಫೋನ್ ಕನೆಕ್ಟ್ ಆಗ್ತಾ ಇಲ್ವಾ ಅಥವಾ ಇವನು ನಿಜವಾಗ್ಲೂ ರಿಸೀವ್ ಮಾಡ್ತಾ ಇಲ್ವಾ? ಇವನಿಗೆ ವಜ್ರದ ಉಂಗ್ರ ಸಿಕ್ತು ಅಂತ ಗೊತ್ತಾಗೋ ತನಕ ನನಗೆ ಸಮಾಧಾನ ಇಲ್ಲ. ಏನು ಮಾಡೋದಪ್ಪ ನಾನು ಇವಾಗ? ಏನ್ರಿ ನೀವು ಒಳ್ಳೆ ಪೆನ್ನಿಗೆ ಬಿದ್ದು ಬೇತಾಳ ಥರ ಹಿಂದೆನೆ ಸುತ್ತಾ ಇದ್ದೀರಲ್ಲ. ಜೋಳೆ ಚೆನ್ನಾಗಾಯ್ತು ಕಣೆ. ನಿನ್ಗೊಂದು ಒಳ್ಳೆ ಸಂತೋಷವಾದ ವಿಷಯ ತಂದಿದ್ದೆ. ಬೇಡ ಅಂದ್ರೆ ಬಿಡು, ಹೋಗ್ತೀನಿ. ಇರಿ 1 ನಿಮಿಷ. ಸಂತೋಷದ ವಿಚಾರನ? ಏನ್ರಿ ಅದು? ನೋಡು, ಇವತ್ತು ನಿನ್ನ ದಿನ ಭವಿಷ್ಯದಲ್ಲಿ ಏನು ಬರೆದಿದ್ದಾರೆ ಅಂತ ಓದು. ಈ ರಾಶಿಯವರಿಗೆ ಸಂಬಂಧಿಕರಿಂದ ಆಕಸ್ಮಿಕ ಧನ ಲಾಭ, ಮೌಲ್ಯ ವಸ್ತುಗಳ ಖರೀದಿ, ಮನೆಯಲ್ಲಿ ಸಂತೋಷದ ವಾತಾವರಣ, ಅದೃಷ್ಟ ಸಂಖ್ಯೆ 6, ಅದೃಷ್ಟ ದಿಕ್ಕು ಪೂರ್ವ. ಹೆಂಗೆ? ಅಂತೂ ಮದುವೆಯಾಗಿ ಇಷ್ಟು ವರ್ಷಕ್ಕೆ ಒಳ್ಳೆ ಸುದ್ದಿ ಬಂತು ನೋಡಿ ನಿಮ್ಮ ಬಾಯಿಯಿಂದ. ಅಲ್ಲಿಗೆ ನನ್ನ ಲೆಕ್ಕಾಚಾರ ಸರಿನೇ. ನಮ್ಮ ಹರಿ ವಜ್ರದ ಉಂಗ್ರ ತಂದೆ ತರ್ತಾನೆ. ಖಂಡಿತ ತಂದೆ ತರ್ತಾನೆ. ಇದೇ ಖುಷಿಲಿ ನನಗೇನು ಇಲ್ವಾ? ಏನ್ ಬೇಕು ನಿಮ್ಗೆ? ವೆರಿ ಸಿಂಪಲ್. ಇವತ್ತಿನ ದಿನದ ಖರ್ಚಿಗೆ ಒಂದು 500 ಕೊಟ್ಬಿಟ್ರೆ. ಹೌದಾ? ಹೌದು ಕಣೆ ಗೌರಿ, ಇದು ನೆನ್ನೆ ಪೇಪರು. ಇವತ್ತಿನ ಪೇಪರಲ್ಲಿ ಓಹ್, ಇವತ್ತು ನಿನ್ನ ದಿನ ಭವಿಷ್ಯದಲ್ಲಿ ಧನ ನಷ್ಟ ಅಂತ ಬರ್ದಿದ್ದಾರೆ ಕಣೆ. ನಿಮ್ಮಂಥವ್ರ ಜೊತೆಲಿದ್ರೆ ಧನ ಲಾಭ ಹೆಂಗಾಗಬೇಕು? ಧನ ನಷ್ಟನೇ ಆಗೋದು. ನಿಮ್ಮನ್ನ ಗೇಮ್ ರಾಜ ಅಂತ ಕರೆಯೋ ಬದಲು ಎಡವಟ್ ರಾಜ ಅಂತ ಕರೆಯೋದು ಒಳ್ಳೇದಿತ್ತು. ನಿಮ್ಮನೇಲೂ ಅಷ್ಟೇ, ದೀರು ಮತ್ತೆ ಸಿರಿ ಅಂತೂ ಯಾವಾಗ್ಲೂ ನಗಿಸ್ತಾನೆ ಇರ್ತಾರೆ. ಅದ್ರಲ್ಲೂ ಅತ್ತೆ ಮಾವ ಮುದ್ದ ಜಗಳ ಆಡೋದನ್ನ ನೋಡೋದಕ್ಕೆ ಖುಷಿ ಅನ್ಸತ್ತೆ. ಹಾಗೆ ಅವರೆಲ್ಲ. ಆದ್ರೂ ನಮ್ಮ ಮನೆಯವ್ರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅಂದ್ರೆ ಅಂದ್ರೆ
ಯಾರ್ ಫೋನ್? ಅಮ್ಮ. ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ರಿಸೀವ್ ಮಾಡಿ. ಹೇಳಮ್ಮ. ಸದ್ಯ ಫೋನ್ ಎತ್ಕೊಂಡಿಯಲ್ಲ, ನಾನೆಲ್ಲೋ ಪೊಲೀಸ್ ಕಂಪ್ಲೇಂಟೇ ಕೊಟ್ಬಿಡ್ಬೇಕಾಗತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಮ್ಮ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನೋ ಮಾಡ್ಲಿ, ಎಷ್ಟು ಸಲ ಫೋನ್ ಮಾಡಿದ್ರು ನೀನು ಫೋನೇ ರಿಸೀವ್ ಮಾಡಿಲ್ಲ. ಅದು ಬಿಡು, ಉಂಗ್ರ ಕೊಟ್ರಾ? ಹೇಗಿದೆ? ಚೆನ್ನಾಗಿದ್ಯಾ? ತೂಕವಾಗಿದೆ ತಾನೇ? ಹಲೋ ಹಲೋ ಹರಿ, ತೂಕ ಇಲ್ಲ ಯಾಕಮ್ಮ, ಒಂದೇ ತಾನೇ, ನಾನು ನೋಡ್ಕೋತೀನಿ ಬಿಡು. ಏನೋ ಹೇಳ್ತಾ ಇದ್ಯಾ? ನಾನು ಉಂಗ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆಯಾ? ಅದೇನಂದ್ರೆ ಸರಿ ಸರಿ ಗೊತ್ತಾಯ್ತು, ನಾನು ನೋಡ್ಕೋತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ. ಹಲೋ ಹರಿ, ಹಲೋ, ಯಾಕೆ ಇವ್ನು ಮಧ್ಯದಲ್ಲೇ ಕಾಲ್ ಕಟ್ ಮಾಡ್ದ? ಏನಾದರೂ ಎಡವಟ್ಟಾಯ್ತಾ? ಏನಂತೆ? ಏನಿಲ್ಲ, ಗ್ಯಾಸ್ ಬುಕ್ ಮಾಡೋದ್ರ ಬಗ್ಗೆ ಕೇಳಕ್ ಫೋನ್ ಮಾಡಿದ್ರು. ಮಧು ಮಕ್ಕಳು ಊಟಕ್ಕೆ ಬರ್ಬೇಕಂತ ವಿನಂತಿ. ಎದ್ ಬನ್ನಿ ಬಾವ. ಅಕ್ಕ ನೀನು ಬಾ. ಕುತ್ಕೊಳ್ಳಿ ಬಾವ. ಅತ್ತೆ, ಇನ್ಯಾರಾದ್ರೂ ನೆಂಟರು ಬರ್ತಾ ಇದ್ದಾರಾ? ಇಲ್ಲ ಅಳಿ ಅಂದ್ರೆ ಯಾಕೆ? ಇದೇನತ್ತೆ, 10 ಜನ ತಿನ್ಬೋದು, ಅಷ್ಟು ವೆರೈಟಿ ಇದೆ ಇಲ್ಲಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ತಿನ್ನಿ. ಲಕ್ಷ್ಮಿ, ಹೋಗಮ್ಮ, ಕೈಗೆ ನೀರು ಹಾಕು. ಸರಿ ಅಮ್ಮ, ಬನ್ನಿ.